ನಾವೆಲ್ಲ ನಮ್ಮ ಮಗು ಜನನ ಆದ ಕೂಡಲೇ ನಮ್ಮ ತಾಯಂದ್ರಿಗೆ ಬೈಕೆ ಏನಪ್ಪಾ ಅಂದ್ರೆ ಕೂಡ್ಲೆ ನಾವು ಮಗುವನ್ನ ಸ್ನಾನ ಮಾಡಿಸ್ಬೇಕು, ಆ ಮಗುವಿಗೆ ಒಂದಿಷ್ಟು ಪೌಡರ್ ಹಾಕ್ಬೇಕು, ಆ ಮಗುವಿಗೆ ಒಂದಿಷ್ಟು ಕಾಸ್ಮೆಟಿಕ್ ಹಾಕ್ಬೇಕು ಅಂತ ಕಲ್ಪನೆ ಬಹಳ ಜನರಿಗಿದೆ. ಬಹಳ ಜನಕ್ಕೆ ಏನಿದೆಯಪ್ಪ ಅಂದ್ರೆ ನಮ್ಮ ಮಗು ಬೆಳ್ಳಗಾಗಬೇಕು ಅಂದ್ರೆ ಪೌಡರ್ ಹಚ್ಚಲೇಬೇಕು ಅಂತ. ಕಳೆದ 30 ವರ್ಷದಿಂದ ನಾನು ನೋಡ್ತೀನಿ, ಮಗುವನ್ನ ನೋಡಕ್ಕೆ ತಾಯಿಯನ್ನ ನೋಡಕ್ ಬರೋರು ದೊಡ್ಡ ದೊಡ್ಡ ಕಿಟ್ಗಳನ್ನೇ ಹಿಡ್ಕೊಂಡ್ ಬರ್ತಾರೆ. ಅದ್ರಲ್ಲಿ ಏನೇನೋ ಸಾಮಾನುಗಳನ್ನ ಏನೇನೋ ಕಾಸ್ಮೆಟಿಕ್ ತಂದು ಕೊಡ್ತಾರೆ. ಖಂಡಿತ ಮಾಡಬಾರ್ದು. ಆರೋಗ್ಯವಂತ ಮಗುವಿಗೆ ಸ್ನಾನ ಕೂಡ ಒಂದೇ ದಿನಕ್ಕೆ ಮಾಡಿಸ್ಬೇಕು ಅಂತಿಲ್ಲ, 2 ಅಥವಾ 3 ದಿನಕ್ಕೆ ಮಾಡಿಸಿದ್ರು ನಡೆಯುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ್ರೆ ಮಗು ಚೆನ್ನಾಗಿರುತ್ತೆ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೆ ಈ ಪೌಡರ್ ಮತ್ತು ಕಾಸ್ಮೆಟಿಕ್ಸ್ ಅನ್ನು ಹಚ್ಚೋದ್ರಿಂದ ಮಗುವಿಗೆ ಅಲರ್ಜಿ ಆಗ್ಬೋದು, ಅದಕ್ಕೆ ಸೀನ್ ಬರುವಂತ ತೊಂದರೆ ಆಗ್ಬೋದು, ಉಸಿರಾಟದ ತೊಂದರೆ ಆಗ್ಬೋದು, ಅಸ್ತಮಾ ಕಾಯಿಲೆ ಆಗ್ಬೋದು, ನಿಮೋನಿಯಾ ಕಾಯಿಲೆ ಆಗ್ಬೋದು. ಅದಲ್ದಿದ್ದೆ ಬಹಳ ಸರಿ ನಾನು ನೋಡ್ತೀನಿ ಚರ್ಮದಲ್ಲೆಲ್ಲ ಕೆಂಪಾಗಿ ಗಾದ್ರ ಆಗ್ಬಿಡುತ್ತೆ, ತುರಿಕೆ ಮಾಡ್ಕೊತಾ ಇರುತ್ತೆ ಮಗು. ಹೀಗಾಗಿ ಈ ತಪ್ಪನ್ನು ದಯವಿಟ್ಟು ಮಾಡಬಾರದು. ಆ ಮಗುವಿಗೆ ನೈಸರ್ಗಿಕವಾಗಿ ಏನಿರುತ್ತೆ ಅದನ್ನ ಹಾಕ್ಬೇಕು. ಇವೆಲ್ಲ ಆರ್ಟಿಫಿಷಿಯಲ್ ಥಿಂಗ್ಸ್. ಈ ಆರ್ಟಿಫಿಷಿಯಲ್ ಥಿಂಗ್ಸ್ ಅನ್ನ ಮಗುವಿಗೆ ಕೊಡೋದ್ರಿಂದ ಮಗು ಯಾವುದೇ ರೀತಿಯಿಂದ ಬೆಳ್ಳಗಾಗೋದಿಲ್ಲ, ಸುಂದರವಾಗೂ ಆಗೋದಿಲ್ಲ. ದೊಡ್ಡವ್ರು ಮಾಡ್ಕೋತಾರೆ ಸೌಂದರ್ಯಕ್ಕೋಸ್ಕರ ಅದನ್ನೆಲ್ಲ, ಆದ್ರೆ ಮಕ್ಕಳಿಗೆ ಖಂಡಿತ ಮಾಡಬಾರ್ದು. ಮಕ್ಕಳಿಗೆ ನೀವೇನಾದ್ರೂ ಹಚ್ಚೋದಿದ್ರೆ, ನೀವೇನಾದ್ರೂ ಕಾಸ್ಮೆಟಿಕ್ಸ್ ಉಪಯೋಗಿಸೋದಿದ್ರೆ 6-7 ವರ್ಷದ ನಂತರ ಮಾಡಬಹುದು, ಅದು ಕೂಡ ಅಪಾಯದಲ್ಲಿರುತ್ತೆ ಮಗುವಿಗೆ. ಹೀಗಾಗಿ ಹಿರಿಯ ವೈದ್ಯನಾಗಿ ನಾನು ಹೇಳೋದಿಷ್ಟೇ, ನಿಮ್ಮ ಮಗುವಿಗೆ ಆದಷ್ಟು ನೈಸರ್ಗಿಕವಾದಂತ ವಸ್ತುಗಳನ್ನ ಬಳಸಿ. ಸೌಂದರ್ಯಕ್ಕೋಸ್ಕರ ಏನು ಮಾಡಬೇಡಿ. ಸೌಂದರ್ಯ ಇರೋದು ಆಂತರಿಕ ಹೃದಯದಿಂದ, ಬಣ್ಣದಿಂದ ಅಲ್ಲ. ಬಣ್ಣ ನಿಮ್ ಬಣ್ಣ ಯಾವ್ದಿರುತ್ತೆ ಆ ಬಣ್ಣ ಮಗುವಿಗೂ ಇರುತ್ತೆ.